ಉಗ್ರರು ಹೇಳಿದ್ದನ್ನ ನಾನು ವಿಡಿಯೋ ಮಾಡಬೇಕಿತ್ತ. ನೆಗೆಟಿವ್ ಕಮೆಂಟ್ಸ್ಗೆ ಮೃತ ಮಂಜುನಾಥ್ ಪತ್ನಿ ಪಲ್ಲವಿ ಈಗ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಉಗ್ರರ ಹೇಳಿದ್ದನ್ನ ನಾನು ವಿಡಿಯೋ ಮಾಡಬೇಕಾಗಿತ್ತ ಅಂತ ಮಂಜುನಾಥ್ ಪತ್ನಿ ಪಲ್ಲವಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಬೇಸರವನ್ನ ಹೊರಹಾಕಿದ್ದಾರೆ ಪಲ್ಲವಿ. ಪಹಲ್ಗಾಮ್ನಲ್ಲಿ ಮಧ್ಯಾಹ್ನ 2 ಗಂಟೆಯಲ್ಲಿ ಫೈರಿಂಗ್, ನನ್ನ ಪತಿ ಮತ್ತು ಲೆಫ್ಟಿನೆಂಟ್ ಕುತ್ತಿಗೆ ಭಾಗದಲ್ಲೇ ಗುಂಡು. ಹಿಂದೂ ಮುಸಲ್ಮಾನರಿಗೆ ಬೇರ್ಪಡಿಸಿ ಶೂಟ್ ಮಾಡಿದ್ದು ನಿಜ, ಅದನ್ನ ನಾನು ನೋಡಿಲ್ಲ. ಬೇರೆಯವರು ಹೋಟೆಲ್ನಲ್ಲಿ ನನಗೆ ಹೇಳಿದ್ರು ಅಂತ ಮಾತಾಡಿದ್ದಾರೆ. ನಿಮ್ಮ ಮಗ ಕುತ್ತೆ ಅಂತ ಹೇಳಿದ್ದು ಹೌದಾ ನಿಜನಾ? ಆ ಲೈನ್ ಹೌದು ಸರ್. ಇನ್ನು ಅದನ್ನೇನು ವಿಡಿಯೋ ಕವರೇಜ್ ಮಾಡಬೇಕಿತ್ತೆ ನನಗೆ ಗೊತ್ತಿಲ್ಲ. ನನಗೆ ಕ್ವಶನ್ ಸಾಕು ಸರ್ ಪ್ಲೀಸ್. ಈಗಾಗಲೇ ತುಂಬಾ ನೆಗೆಟಿವ್ ಕಮೆಂಟ್ಸ್ ನನ್ನ ಮೇಲೆ ಬರ್ತಿದೆ. ಅದಕ್ಕೆ ಬರಬಾರ್ದು ಅಂತಾನೆ ನಿಮಗೆ ಕ್ಲಾರಿಫಿಕೇಶನ್. ಅಲ್ಲ, ಅದು ಬಂದ್ರು ಬರ್ದಿದ್ರು ನಾನು ಏನು ಮಾಡ್ಲಿಕ್ಕೆ ಆಗಲ್ಲ. ಈಗ ಅದು ಹೇಳಿದ್ದು ಹೌದು. ಅವ್ನು ನಮಗೆ ತಿರ್ಗಿ ಆ ಥರ ಉತ್ತರ ಕೊಟ್ಟಿದ್ದು ಹೌದು. ಮೋದಿಗೆ ಹೇಳಿ ಅಂತ, ಮೋದಿಗೆ ಹೇಳು ಹೋಗು ಅಂತ ಹೇಳಿದ್ದು ಹೌದು. ನಿಮ್ಮ ಮಗ ಕುತ್ತೆ ಅಂತ ಹೇಳಿದ್ದು ಹೌದಾ ನಿಜನಾ? ಆ ಲೈನ್ ಹೌದು ಸರ್. ಇನ್ನು ಅದನ್ನೇನು ವಿಡಿಯೋ ಕವರೇಜ್ ಮಾಡಬೇಕಿತ್ತೆ ನನಗೆ ಗೊತ್ತಿಲ್ಲ. ನನಗೆ ಕ್ವಶನ್ ಸಾಕು ಸರ್ ಪ್ಲೀಸ್. ಈಗಾಗಲೇ ತುಂಬಾ ನೆಗೆಟಿವ್ ಕಮೆಂಟ್ಸ್ ನನ್ನ ಮೇಲೆ ಬರ್ತಿದೆ. ಅದಕ್ಕೆ ಬರಬಾರ್ದು ಅಂತಾನೆ ನಿಮಗೆ ಕ್ಲಾರಿಫಿಕೇಶನ್. ಅಲ್ಲ, ಅದು ಬಂದ್ರು ಬರ್ದಿದ್ರು ನಾನು ಏನು ಮಾಡ್ಲಿಕ್ಕೆ ಆಗಲ್ಲ. ಈಗ ಅದು ಹೇಳಿದ್ದು ಹೌದು. ಅವ್ನು ನಮಗೆ ತಿರ್ಗಿ ಆ ಥರ ಉತ್ತರ ಕೊಟ್ಟಿದ್ದು ಹೌದು. ಮೋದಿಗೆ ಹೇಳಿ ಅಂತ, ಮೋದಿಗೆ ಹೇಳು ಹೋಗು ಅಂತ ಹೇಳಿದ್ದು ಹೌದು. ನಿಮ್ಮ ಮಗ ಕುತ್ತೆ ಅಂತ ಹೇಳಿದ್ದು ಹೌದಾ ನಿಜನಾ? ಆ ಲೈನ್ ಹೌದು ಸರ್. ಇನ್ನು ಅದನ್ನೇನು ವಿಡಿಯೋ ಕವರೇಜ್ ಮಾಡಬೇಕಿತ್ತೆ ನನಗೆ ಗೊತ್ತಿಲ್ಲ. ನನಗೆ ಕ್ವಶನ್ ಸಾಕು ಸರ್ ಪ್ಲೀಸ್. ಈಗಾಗಲೇ ತುಂಬಾ ನೆಗೆಟಿವ್ ಕಮೆಂಟ್ಸ್ ನನ್ನ ಮೇಲೆ ಬರ್ತಿದೆ. ಅದಕ್ಕೆ ಬರಬಾರ್ದು ಅಂತಾನೆ ನಿಮಗೆ ಕ್ಲಾರಿಫಿಕೇಶನ್. ಅಲ್ಲ, ಅದು ಬಂದ್ರು ಬರ್ದಿದ್ರು ನಾನು ಏನು ಮಾಡ್ಲಿಕ್ಕೆ ಆಗಲ್ಲ. ಈಗ ಅದು ಹೇಳಿದ್ದು ಹೌದು. ಅವ್ನು ನಮಗೆ ತಿರ್ಗಿ ಆ ಥರ ಉತ್ತರ ಕೊಟ್ಟಿದ್ದು ಹೌದು. ಮೋದಿಗೆ ಹೇಳಿ ಅಂತ, ಮೋದಿಗೆ ಹೇಳು ಹೋಗು ಅಂತ ಹೇಳಿದ್ದು ಹೌದು. ನಿಮ್ಮ ಮಗ ಕುತ್ತೆ ಅಂತ ಹೇಳಿದ್ದು ಹೌದಾ ನಿಜನಾ? ಆ ಲೈನ್ ಹೌದು ಸರ್. ಇನ್ನು ಅದನ್ನೇನು ವಿಡಿಯೋ ಕವರೇಜ್ ಮಾಡಬೇಕಿತ್ತೆ ನನಗೆ ಗೊತ್ತಿಲ್ಲ. ನನಗೆ ಕ್ವಶನ್ ಸಾಕು ಸರ್ ಪ್ಲೀಸ್. ಈಗಾಗಲೇ ತುಂಬಾ ನೆಗೆಟಿವ್ ಕಮೆಂಟ್ಸ್ ನನ್ನ ಮೇಲೆ ಬರ್ತಿದೆ. ಅದಕ್ಕೆ ಬರಬಾರ್ದು ಅಂತಾನೆ ನಿಮಗೆ ಕ್ಲಾರಿಫಿಕೇಶನ್. ಅಲ್ಲ, ಅದು ಬಂದ್ರು ಬರ್ದಿದ್ರು ನಾನು ಏನು ಮಾಡ್ಲಿಕ್ಕೆ ಆಗಲ್ಲ. ಈಗ ಅದು ಹೇಳಿದ್ದು ಹೌದು. ಅವ್ನು ನಮಗೆ ತಿರ್ಗಿ ಆ ಥರ ಉತ್ತರ ಕೊಟ್ಟಿದ್ದು ಹೌದು. ಮೋದಿಗೆ ಹೇಳಿ ಅಂತ, ಮೋದಿಗೆ ಹೇಳು ಹೋಗು ಅಂತ ಹೇಳಿದ್ದು ಹೌದು. ನಿಮ್ಮ ಮಗ ಕುತ್ತೆ ಅಂತ ಹೇಳಿದ್ದು ಹೌದಾ ನಿಜನಾ? ಆ ಲೈನ್ ಹೌದು ಸರ್. ಇನ್ನು ಅದನ್ನೇನು ವಿಡಿಯೋ ಕವರೇಜ್ ಮಾಡಬೇಕಿತ್ತೆ ನನಗೆ ಗೊತ್ತಿಲ್ಲ. ನನಗೆ ಕ್ವಶನ್ ಸಾಕು ಸರ್ ಪ್ಲೀಸ್. ಈಗಾಗಲೇ ತುಂಬಾ ನೆಗೆಟಿವ್ ಕಮೆಂಟ್ಸ್ ನನ್ನ ಮೇಲೆ ಬರ್ತಿದೆ. ಅದಕ್ಕೆ ಬರಬಾರ್ದು ಅಂತಾನೆ ನಿಮಗೆ ಕ್ಲಾರಿಫಿಕೇಶನ್. ಅಲ್ಲ, ಅದು ಬಂದ್ರು ಬರ್ದಿದ್ರು ನಾನು ಏನು ಮಾಡ್ಲಿಕ್ಕೆ ಆಗಲ್ಲ. ಈಗ ಅದು ಹೇಳಿದ್ದು ಹೌದು. ಅವ್ನು ನಮಗೆ ತಿರ್ಗಿ ಆ ಥರ ಉತ್ತರ ಕೊಟ್ಟಿದ್ದು ಹೌದು. ಮೋದಿಗೆ ಹೇಳಿ ಅಂತ, ಮೋದಿಗೆ ಹೇಳು ಹೋಗು ಅಂತ ಹೇಳಿದ್ದು ಹೌದು. ನಿಮ್ಮ ಮಗ ಕುತ್ತೆ ಡೆಫಿನೆಟ್ಲಿ ಕಮೆಂಟ್ಗಳನ್ನ ನೋಡಿ ಪಲ್ಲವಿ ಅವರು ತುಂಬ ಶಾಕ್ ಆಗಿದ್ದಾರೆ. ಯಾಕೆಂದರೆ ನಾನು ಧೈರ್ಯವಾಗಿ ಇರೋದೇ ತಪ್ಪ ಅಂತ ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ಗಂಡನ ಕಳ್ಕೊಂಡ ತಕ್ಷಣ 3 ಹೊತ್ತು ಕಣ್ಣೀರಲ್ಲಿ ಸಾಯ್ಬೇಕಾ? 4 ಗೋಡೆಗಳ ಮಧ್ಯೆ ಇರಬೇಕಾ? ಹೊರಗಡೆ ಬರಬಾರ್ದಾ? ಏನಿದ್ರ ಅರ್ಥ? ನಮ್ಮ ಸಮಾಜ ಯಾವ ಕಡೆ ಹೋಗ್ತಾ ಇದೆ ಅಂತ ನಿಮ್ಗೇನು ಬೇರೆ ಕೆಲಸ ಇರಲ್ವಾ? ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕೊಂಡು ನಿಮ್ಮ ತೆವಲ್ಗಳು ತೀರ್ಸ್ಕೊತಿರ್ತೀರಲ್ಲ ನೀವು. ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ಕಾಮನ್ ಸೆನ್ಸ್ ಇಲ್ಲದೆ ಇರೋರು ನೀವು. ನಿಮ್ಮ ಮನೆಗಳಲ್ಲಿ ನಿಜವಾಗ್ಲೂ ಹೆಣ್ಮಕ್ಳ ಜೊತೆ ನೀವು ಬದುಕಿ ಬಾಳಿದ್ದೀರಾ ನೀವು?
ಯಾರಾದರೂ ಸತ್ತರೆ ಮೊದಲಿಗೆ ಹೋಗಿ ಅವ್ರಿಗೆ ಸಾಂತ್ವನ ಹೇಳುವಾಗ ಹೇಳೋದು ಧೈರ್ಯವಾಗಿರಿ, ಧೈರ್ಯ ತಂದುಕೊಳ್ಳಿ ಅಂತ. ಹಂಗೆ ಧೈರ್ಯವಾಗಿರೋರೇ ನಿಮ್ಮ ಪಾಲಿಗೆ ಒಂಥರ ಶತ್ರು ಥರ ಕಾಣ್ತಾರೆ ಅಂತಂದರೆ ನೀವೆಲ್ಲ ನಿಮ್ಮನ್ನು ನೀವು ಸ್ವತಃ ನಿಮ್ಮ ಎದೆ ಬಗ್ಗಂಡು ನೋಡಿ ನಿಮ್ಮ ಮನೆಗಳಲ್ಲಿ ಎಂಥ ಸಿಚುವೇಶನ್ ಇದೆ ಅಂತ. ನನ್ನ ಪತಿ ಗುಂಡು ತಗಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು, ನನ್ನ ಶತ್ರುವಿಗೂ ಇಂಥ ಸ್ಥಿತಿ ಬೇಡ ಅಂತ ಅನ್ನಿಸ್ತು ಅಂತ ಪಲ್ಲವಿ ಹೇಳಿದ. ನಾನು ನೋಡಿದೆ, ಅಂದರೆ ಬಿದ್ದಿದ್ರಲ್ಲ ಫುಲ್ಲು ರಕ್ತ ಆಗಿತ್ತು. ಅದು ರಕ್ತ ಅಂದರೆ ಆ ಥರ ರಕ್ತ, ಅದು ಹಸಿ ನೀನು ಯಾರಿಗೂ ಬೇಡ ಮೇಡಮ್. ಯಾರು ಇದನ್ನು ಅವರು ಇವನ್ನು ನನ್ನ ಶತ್ರುಗೂ ನಾನು ಆಗಲಿ ಅಂತ ನಾನು ಹೇಳಲ್ಲ. ಅದು ಯಾರು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದು ಬೇಡ. ಅಷ್ಟು ಕೆಟ್ಟ ಅನುಭವ ಅದು. ಬಿದ್ದುಬಿಟ್ಟಿದ್ರು ಅವ್ರು, ಹೆಂಗೆ ನಿಂತಿದ್ರಲ್ಲ ಅದೇ ಜಾಗದಲ್ಲಿ ಬಿದ್ದಿದ್ರು. ಸೊ ಅವರಿಗೆ ಡೈರೆಕ್ಟ್ ಫೈರ್ ಆಗಿದೆ, ಇಲ್ಲಿಗೆ ಆಗಿದೆ. ನಾನು ನೋಡಿದೆ, ಅಂದರೆ ಬಿದ್ದಿದ್ರಲ್ಲ ಫುಲ್ಲು ರಕ್ತ ಆಗಿತ್ತು. ಅದು ರಕ್ತ ಅಂದರೆ ಆ ಥರ ರಕ್ತ, ಅದು ಹಸಿ ನೀನು ಯಾರಿಗೂ ಬೇಡ ಮೇಡಮ್. ಯಾರು ಇದನ್ನು ಅವರು ಇವನ್ನು ನನ್ನ ಶತ್ರುಗೂ ನಾನು ಆಗಲಿ ಅಂತ ನಾನು ಹೇಳಲ್ಲ. ಅದು ಯಾರು ಇದನ್ನು ಎಕ್ಸ್ಪೀರಿಯೆನ್ಸ್. ನನ್ನ ಗಂಡನೇ ಇಲ್ಲದ ಮೇಲೆ ನಾನು ಯಾಕಿರಲಿ, ನನ್ನ ಗಂಡನನ್ನು ಕೊಂದಿದ್ದೀಯಲ್ಲ, ನನ್ನನ್ನು ಕೊಲ್ಲು ಅಂತ ನಾನು ಆ ಉಗ್ರನಿಗೆ ಹೇಳಿದೆ ಅಂತ ಪಲ್ಲವಿ ಹೇಳಿದ್ದಾರೆ. ನಂಗೆ ಇಟ್ಕೊಂಡು ನಾನು ಹೇಳಿದೆ, ತುಮ್ನೆ ಮೇರೆ ಪತಿ ಕೋ ಮಾರಾ ಏನಾ ಹಮೆ ಬಿ ಮಾರ್ದೋ, ಯಾಕಂದ್ರೆ ಅವರಿಲ್ಲ ಅಂದರೆ ನಾವು ಹೆಂಗೆ ಇರೋದು ಅಂತ. ಅಷ್ಟೊತ್ತಿಗೆ ನನ್ನ ಮಗನು ಸಿಟ್ಟಿಂದ ಕುತ್ತೆ ಮೇರೆ ಪಾಪ ಕೋ ಮಾರಾನ ಹಮ್ ದೋನೋ ಕೋ ಬಿ ಮಾರೋ ಅಂತ ಕಿರ್ಚಿದ್ದ. ನಾವು ಕಿರ್ಚಿದ್ವಿ, ಏ ಅಂತ ನಾವು ಕಿರ್ಚಿದ್ವಿ. ನಮ್ಮ ಮನೆಯವ್ರು ನಂಗೆ ಇಟ್ಕೊಂಡು ನಾನು ಹೇಳಿದೆ, ತುಮ್ನೆ ಮೇರೆ ಪತಿ ಕೋ ಮಾರಾ ಏನಾ ಹಮೆ ಬಿ ಮಾರ್ದೋ, ಯಾಕಂದ್ರೆ ಅವರಿಲ್ಲ ಅಂದರೆ ನಾವು ಹೆಂಗೆ ಇರೋದು ಅಂತ. ಅಷ್ಟೊತ್ತಿಗೆ ನನ್ನ ಮಗನು ಸಿಟ್ಟಿಂದ ಕುತ್ತೆ ಮೇರೆ ಪಾಪ ಕೋ ಮಾರಾನ ಹಮ್ ದೋನೋ ಕೋ ಬಿ ಮಾರೋ ಅಂತ ಕಿರ್ಚಿದ್ದ. ನಾವು ಕಿರ್ಚಿದ್ವಿ, ಏ ಅಂತ ನಾವು ಕಿರ್ಚಿದ್ವಿ. ನಮ್ಮ ಮನೆಯವ್ರು ನಂಗೆ ಇಟ್ಕೊಂಡು ನಾನು ಹೇಳಿದೆ, ತುಮ್ನೆ ಮೇರೆ ಪತಿ ಕೋ ಮಾರಾ ಏನಾ ಹಮೆ ಬಿ ಮಾರ್ದೋ, ಯಾಕಂದ್ರೆ ಅವರಿಲ್ಲ ಅಂದರೆ ನಾವು ಹೆಂಗೆ ಇರೋದು ಅಂತ. ನಾನು ನನ್ನ ಮಗನು ತುಂಬ ಧೈರ್ಯ ಮಾಡ್ದೆ. ಇಬ್ಬರು ಒಬ್ರಿಗೊಬ್ರು, ಇನ್ಮೇಲೆ ನಿನಗೆ ನಾವಿಬ್ಬರೇ ಇರೋದು ಅಂತೇಳಿ ನಮ್ಮ ಮನೆಯವ್ರಿಗೆ ಅಲ್ಲೇ ನಮಸ್ಕಾರ ಮಾಡಿ ಆಲ್ವೇಸ್ ಲವ್ ಯು ಅಂತ ಹೇಳಿ, ನಿಮಗೆ ಕೆಳಗೆ ಕರ್ಕೊಂಡು ಬರ್ತೀವಿ, ಈಗ ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲ, ಯಾಕಂದರೆ ಆಗಲ್ಲ, ಅದು ಎತ್ಕೊಂಡು ಹೋಗೋಕ್ಕಾಗಲ್ಲಲ್ಲ, ನಾವು ನಿಮ್ಮನ್ನು ಕರ್ಕೊಂಡೇ ನಾವು ಊರಿಗೆ ಹೋಗೋದು ಅಂತ ಅವ್ರಿಗೆ ಹೇಳಿ ಅಲ್ಲಿ ನಮಸ್ಕಾರ ಮಾಡಿ, ಅದೇ ನಾ ಹೇಳಿದ್ನಲ್ಲ, ನಮ್ಮಿಬ್ರಿಗೆ ಅಳುನೂ ಬರ್ತಿಲ್ಲ. ನನಗೆ ಅಳು ಬರ್ತಾ ಇಲ್ಲ ಕಣೋ, ಏನೋ ಇದು ಹಿಂಗೆ ಈ ಥರ ಆಗಿದೆ. ಅಮ್ಮ ನನಗೂ ಅಳು ಬರ್ತಿಲ್ಲ, ಗೊತ್ತಿಲ್ಲ ಅಮ್ಮ ಏನು ಮಾಡೋದು, ಏನೋ ಅವನು ನನಗೆ ತುಂಬ ಸಪೋರ್ಟ್. ಅವನೇನಾದ್ರು ತುಂಬ ವೀಕ್ ಆಗಿದ್ರೆ ನನಗೂ ಕಷ್ಟ ಆಗ್ತಿತ್ತು. ನನ್ನ ಮಗನೂ ನಂಗೆ ತುಂಬ ಸಾಥ್ ಕೊಟ್ಟ. ಅದೇ ನಾ ಹೇಳಿದ್ನಲ್ಲ, ನಮ್ಮಿಬ್ರಿಗೆ ಅಳುನೂ ಬರ್ತಿಲ್ಲ. ನನಗೆ ಅಳು ಬರ್ತಾ ಇಲ್ಲ ಕಣೋ, ಏನೋ ಇದು ಹಿಂಗೆ ಈ ಥರ ಆಗಿದೆ. ಅಮ್ಮ ನನಗೂ ಅಳು ಬರ್ತಿಲ್ಲ, ಗೊತ್ತಿಲ್ಲ ಅಮ್ಮ ಏನು ಮಾಡೋದು, ಏನೋ ಅವನು ನನಗೆ ತುಂಬ ಸಪೋರ್ಟ್. ಅವನೇನಾದ್ರು ತುಂಬ ವೀಕ್ ಆಗಿದ್ರೆ ನನಗೂ ಕಷ್ಟ ಆಗ್ತಿತ್ತು. ನನ್ನ ಮಗನೂ ನಂಗೆ ತುಂಬ ಸಾಥ್ ಕೊಟ್ಟ. ಅದೇ ನಾ ಹೇಳಿದ್ನಲ್ಲ, ನಮ್ಮಿಬ್ರಿಗೆ ಅಳುನೂ ಬರ್ತಿಲ್ಲ. ನನಗೆ ಅಳು ಬರ್ತಾ ಇಲ್ಲ ಕಣೋ, ಏನೋ ಇದು ಹಿಂಗೆ ಈ ಥರ ಆಗಿದೆ. ಅಮ್ಮ ನನಗೂ ಅಳು ಬರ್ತಿಲ್ಲ, ಗೊತ್ತಿಲ್ಲ ಅಮ್ಮ ಏನು ಮಾಡೋದು. ಕಮೆಂಟ್ಸ್ ನೋಡಿ, ಈ ಇಂಟರ್ವ್ಯೂಗೆ ನಾನೇ ಹೋಗಿದ್ದೆ ಶಿವಮೊಗ್ಗಕ್ಕೆ ಮಂಜುನಾಥ ಅವರ ಪತ್ನಿ ಪಲ್ಲವಿಯನ್ನು ಮಾತಾಡ್ಸೋದಕ್ಕೆ. ಆ ಸಂದರ್ಭದಲ್ಲಿ ಆಕೆ ಹೇಳಿದ ಮಾತುಗಳು, ಆಕೆಯ ನೋವು, ಆಕೆ ತೆಗೆದುಕೊಂಡಂತಹ ನಿರ್ಧಾರ ನಿಜಕ್ಕೂ ಕೂಡ ಆಕೆಯ ಧೈರ್ಯವನ್ನು ಮೆಚ್ಚಬೇಕು. ಅಂತಹ ಧೈರ್ಯವನ್ನು ಪ್ರದರ್ಶಿಸಿದ ಒಬ್ಬ ಹೆಣ್ಮಗಳ ಬಗ್ಗೆ, ಆ ಮಗುವಿನ ಬಗ್ಗೆ ಕೆಟ್ಟದಾಗ ಕಮೆಂಟ್ ಮಾಡ್ತೀರಾ. ನಾನೇ ಮಾಡಿದಂಥ ಇಂಟರ್ವ್ಯೂವಿಗೆ ಕಮೆಂಟ್ ಮಾಡಿರೋದನ್ನು ಓದ್ತೀನಿ ವೀಕ್ಷಕರೇ, ನೀವೇ ಅರ್ಥ ಮಾಡ್ಕೊಳ್ಳಿ ಎಂಥ ಹೊಲಸು ಮನಸ್ಥಿತಿಗಳು ನಮ್ಮ ಮಧ್ಯೆ ಜೀವನ ಮಾಡ್ತಾ ಇದ್ದಾವೆ ಅಂತ. ಇಂತಹ ಕೊಳಕು ಮಂಡಲಗಳನ್ನು ಫಸ್ಟು ಎಸಿಬೇಕು, ಇಲ್ಲದೇ ಇದ್ದರೆ ಸಮಾಜ ಹಾಳಾಗೋಗುತ್ತೆ, ಸಮಾಜ ಕೆಟ್ಟೋಗ್ಬಿಡುತ್ತೆ. ಏನು ಅಂತಂದರೆ, ಇವರು ಮಾತಾಡಿರೋ ಸುಮಾರು ವಿಡಿಯೋ ನೋಡಿದೆ, ಗಮನಿಸಿದ ಹಾಗೆ ಇವರಿಗೆ ದುಃಖನೇ ಇಲ್ಲ ಅಂತೆ. ಆಮೇಲೆ ನೋಡಿ, ಕಣ್ಣ ಮುಂದೆಯೇ ತಂದೆಯನ್ನು ಕಳೆದುಕೊಂಡ ಭಾವನೆ ಅವನಿಗೆ ಇಲ್ಲ. ಸಾವಿನ ಒಂದು ದಿನದ ನಂತರ ಅವನ ತಾಯಿ ಮತ್ತು ಅವನು ಮಾಧ್ಯಮ ಸಂದರ್ಶನಗಳನ್ನು ನೀಡಲು ಹೇಗೆ ಸಾಧ್ಯ? ನಿಮ್ಮ ಮನೇಲಿ ಆಗಬೇಕಾಗಿ ಗೊತ್ತಾಗುತ್ತೆ. ಎಷ್ಟು ಜನರ ಮನೆಯಲ್ಲಿ ಕಮೆಂಟ್ ಮಾಡಿದ್ದೀರಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ, ತಂದೆ ತಾಯಿಗಳೆಲ್ಲ ಗಟ್ಟಿಯಾಗಿದ್ದಾರಾ? ಇದ್ದಾರೆ ತಾನೇ? ದೇವ್ರಿಗೆ ನಮಸ್ಕಾರ ಹೊಡೀರಿ. ಏನೂ ಆಗಬಾರ್ದು ಅವ್ರಿಗೆ. ಒಂದು ವೇಳೆ ಏನಾದರೂ ಆದರೆ ನೀವೇನು ಮಾಡ್ತೀರಾ? ಏನು ಮಾಡ್ತೀರಾ? ನೀವು ಪ್ರಾಣ ಕಳ್ಕೊತೀರಾ? ಜೀವನ ಇಡೀ ಕಣ್ಣೀರು ಹಾಕ್ತಾನೆ ಕೂರ್ತೀರಾ ಅಥವಾ ಜೀವನ ಮುಂದುವರಿಸ್ತೀರಾ?
ಇಂತಹ ನಾಚಿಕೆಗೆಟ್ಟ ಕ್ರಿಮಿಗಳ ಮಧ್ಯೆ ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಲ್ಲ, ಪ್ರತಿಯೊಂದನ್ನೂ ಕೂಡ ಈ ಥರ ದೃಷ್ಟಿಯಲ್ಲಿ ನೋಡುವಂತಹ ನಿಮ್ಮಂತಹ ಮನಸ್ಥಿತಿಗಳು ಯಪ್ಪಾ. ವಿಲ್ ಕಮ್ ಬ್ಯಾಕ್ ಆಫ್ಟರ್ ಅ ಬ್ರೇಕ್.